ಸಮಸ್ತ ಮುಳುಬಾಗಿಲು ಜನತೆಗೆ ಹಾಗೂ ಪತ್ರಿಕಾ ಮಾಧ್ಯಮದವ್ರಿಗೆ ಹಾಗೂ ಎಲ್ಲ ನಾಯಕರಿಗೆ ನಾನು ನಿಮ್ಮ ಶಾಸಕನಾಗಿ ಕೃತಜ್ಞತೆ ಸಲ್ಲಿಸಲಿಕ್ಕೆ ಬಂದಿದ್ದೀನಿ. ಕಳೆದ 4ನೇ ತಾರೀಕು ಬಂದಿರತಕ್ಕಂಥ ಏನು ಫಲಿತಾಂಶದಲ್ಲಿ ಅದರಲ್ಲೂ ವಿಶೇಷವಾಗಿ ಮುಳುಬಾಗಿಲು ಜನ ಆಗಿರ್ತಕ್ಕಂಥ ಸಂಸದರಿಗೆ ಯಥೇಚ್ಛವಾಗಿ ಏನು ಓಟ್ ಕೊಟ್ಟು ನಾವು ಡೆಲ್ಲಿ ಕಳಿಸಿದಿರಿ. ಒಬ್ಬ ಶಾಸಕನಾಗಿ ನಿಮಗೆ ತಲೆಬಾಗಿ ನಿಮಗೆ ಕೃತಜ್ಞತೆ ಸಲ್ಲಿಸ್ತೀನಿ. ಬಟ್ ಯಾವುದು ಏನೇ ಆಗಿರಲಿ ಸತ್ಯಾಂಶ ಕಡೆ ನೀವು ಬೆಲೆ ಕೊಟ್ಟು ತುಂಬ ಅದ್ಧೂರಿಯಾಗಿ 8 ಕ್ಷೇತ್ರದಲ್ಲಿ ಯಥೇಚ್ಛವಾಗಿ ಮತ ಕೊಟ್ಟು ಮಲ್ಲೇಶ್ ಬಾಬು ನೀನು ಆಯ್ಕೆ ಮಾಡಿಕೊಟ್ಟಿದ್ದೀರಿ. ನಾನು ನಿಮಗೆ ಆಭಾರಿಯಾಗಿರ್ತೀನಿ. ನೀವು ಯಾವ ನಂಬಿಕೆ ಇಟ್ಟು ವೋಟ್ ಕೊಟ್ಟಿದ್ದೀರಿ ಆ ನಂಬಿಕೆಗೆ ಹುಸಿ ಆಗಲಾರ್ದೆ ಖಂಡಿತವಾಗ್ಲೂ ನಾನು ಸದಾ ನಿಮ್ಮ ಜೊತೆ ಇದ್ದು ಆ ನಂಬಿಕೆಯನ್ನು ಉಳಿಸ್ಕೊತೀನಿ. ಬಹುಶಃ ಒಬ್ಬ ಶಾಸಕನಾಗಿ ಮಾತ್ರ ಮುಳಬಾಗಿಲು ತಾಲೂಕಲ್ಲಿದ್ದೆ. ಒಬ್ಬ ಸಂಸದ ಜೊತೆಗೆ ಬಂದರೆ ಏನು ಅಭಿವೃದ್ಧಿ ಪಥ ಮುಳಬಾಗಿಲು ತೊಗೊಂಡು ಹೋಗ್ಬೋದು ಅನ್ನೋದಕ್ಕೆ ನೀವು ಏನು ನನಗೆ ಸಾಕ್ಷಿಯಾಗಿ ಓಟ್ ಕೊಟ್ಟಿದ್ದೀರಿ. ಖಂಡಿತವಾಗ್ಲೂ ಆ ನಂಬಿಕೆಯನ್ನು ನಾನು ಉಳಿಸ್ಕೊತೀನಿ. ಈಗಾಗಲೇ ನನ್ನ ಬಗ್ಗೆ ಊಹಾಪೋಹ ಸ್ಟಾರ್ಟ್ ಆಗಿತ್ತು. ಒಬ್ಬ ಸಂಸದ ಟಿಕೆಟ್ ಕೇಳಿದರು ಕುಮಾರಸ್ವಾಮಿ ಅವರು. ಒಬ್ಬ ಸಂಸದರಿಗೆ ಒಬ್ಬ ಆಕಾಂಕ್ಷೆಗೆ ಓಟ್ ಮಾಡ್ತಾರೋ ಇಲ್ಲ ಕೆಲಸ ಮಾಡ್ತಾರೋ ಅನ್ನೋದಾಗಲಿ ಒಂದು ಜಿಲ್ಲೆಯಲ್ಲಿ ಒಂದು ಊಹಾನೆ ನನಗೆ ಹಬ್ಬಿತ್ತು. ಅದು ಸವಾಲುವಾಗಿ ಕುಮಾರಸ್ವಾಮಿ ಅವರಿಗೆ ನಾನು ನೇತಾಜಿ ಕ್ರೀಡಾಂಗಣದಲ್ಲಿ ಒಂದು ಮಾತು ಕೊಟ್ಟಿದ್ದೆ. ಬಹುಶಃ 8 ಕ್ಷೇತ್ರದಿಂದ ಯಥೇಚ್ಛವಾಗಿ ನನ್ನ ಕ್ಷೇತ್ರದಲ್ಲಿ ಬರಲಿಲ್ಲ ಅಂತಂದರೆ ನಾನು ನಿಮ್ಮ ಮನೆಗೆ ಬರಲ್ಲ ಅಂತ ಹೇಳಿದ್ದೆ. ಆ ನಂಬಿಕೆಯನ್ನು ನಾನು ಉಳಿಸ್ಕೊಟ್ಟಿದ್ದೀರಿ. ಆ ನಂಬಿಕೆನ ಇವತ್ತು ನಾನು ಕಾಪಾಡಿ ಹೋಗ್ತೀನಿ. ನನ್ನ ನಾಯಕರು ಏನು ಇವತ್ತು ನನ್ನ ಹೊತ್ತು ಇವತ್ತು 2018 ಸೋತಿದ್ರು ಕೂಡ 5 ವರ್ಷ ನನ್ನ ಜೊತೆ ಇದ್ದು ನನಗೆ ಬೆನ್ನು ಕೊಟ್ಟು ನನಗೆ ಸಾಕಿರ್ತಕ್ಕಂಥ ನನ್ನ ನಾಯಕರಿಗೆ ವಿಶೇಷವಾಗಿ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಖಂಡಿತವಾಗ್ಲೂ 2023ಯಲ್ಲಿ ಏನು ಅಮೋಘವಾದತಕ್ಕಂಥ ಒಂದು ಫಲಿತಾಂಶವನ್ನು ನನಗೆ ಕೊಟ್ಟಿದ್ರಿ. ಅದೇ ಫಲಿತಾಂಶವನ್ನು ರಿಟರ್ನ್ ಇವತ್ತು ಸಂಸದರು ಕೊಟ್ಟಿದ್ದೀರಿ. ವಿಶೇಷವಾಗಿ ನಮ್ಮ ಅಧ್ಯಕ್ಷರಿರ್ಬೋದು, ಕಡಪ ನಾಗರಾಜ್ ಸರ್ ಇರ್ಬೋದು, ನಮ್ಮ ಸೆಕ್ರೆಟರಿ ವೆಂಕಟರೆಡ್ಡಿ ಇರ್ಬೋದು, ಸಾಕಷ್ಟು ಜನ ಹೇಳ್ತಾ ಹೋದರೆ ಹೆಸರು ತುಂಬ ಹೇಳಬೇಕು. ಒಬ್ಬರು ಹೆಸರು ಬಿಟ್ಟರೆ ಕೂಡ ತೊಂದರೆ ಆಗ್ತದೆ. ಇವತ್ತು ಕಲ್ಪನ್ ಪ್ರಕಾಶ್ ಅವರು ಇರ್ಬೋದು, ಇವತ್ತು ಆನಂದ್ ರೆಡ್ಡಿ ಇರ್ಬೋದು, ಡಾಕ್ಟರ್ ಪ್ರಕಾಶ್ ಇರ್ಬೋದು, ನಮ್ಮ ಅಲ್ಲೇ ನನ್ನ ಜೊತೆ ಜಾಯ್ನ್ ಆಗಿರ್ತಕ್ಕಂಥ ಎನ್.ಆರ್. ಸತ್ತಿ ಇರ್ಬೋದು, ಅವಳಿ ಕ್ಷೇತ್ರಕ್ಕೆ ಬಂದ ಕೆ.ವಿ. ಶಂಕರಪ್ಪ ಇರ್ಬೋದು, ಅವಳಿ ಬಾಬು ಅವರು ಇರ್ಬೋದು, ನಮ್ಮ ಶಾಮೇಗೌಡರು ಇರ್ಬೋದು, ಬಿ.ಎಂ. ಶಂಕರಾಮಗೌಡರು ಇರ್ಬೋದು, ಶ್ರೀನಿವಾಸ ರೆಡ್ಡಿ ಇರ್ಬೋದು, ಇವತ್ತು ಎಲ್ಲ ನಗರಸಭಾ ಸದಸ್ಯರು ಎಲ್ಲ ಒಟ್ಟುಗೂಡಿ ಇವತ್ತೇನು ನನ್ನ ಈ ಒಂದು ಅಮೋಘವಾದವನ್ನು ನೀವು ಗೆಲ್ಲಿಸ್ಕೊಟ್ಟಿದ್ದೀರಿ. ಅದು ನಮ್ಮ ಟೌನ್ಗೆ ಬಂದಾಗ ಎಮ್.ಆರ್. ಮುಳ್ಳಿ ಇರ್ಬೋದು ಅದಲ್ವಾ. ಇನ್ನೂ ವಿಶೇಷವಾಗಿ ಇನ್ನೂ ಸಾಕಷ್ಟು ಜನ ಇದ್ದಾರೆ. ನಮ್ಮ ನಾಗಮಂಗಲ ಶಂಕರಪ್ಪ ಇರ್ಬೋದು, ನಮ್ಮ ವರ್ಧಣ್ಣ ಇರ್ಬೋದು, ಶಿವಪ್ಪ ಇರ್ಬೋದು, ಎಲ್ಲರೂ ಸೇರಿ ಇವತ್ತು ನಮ್ಮ ಎಬ್ಡಿ ಪಂಚಾಯತಿಗೆ ಬಂದಾಗ ನನ್ನ ಸಾಕಷ್ಟು ಲೀಡರ್ಸ್ ಇರ್ಬೋದು ಎಲ್ಲ ಸಪೋರ್ಟ್ ಮಾಡಿದ್ದೀರಿ. ಖಂಡಿತವಾಗ್ಲೂ ನಿಮಗೆ ವಿಶೇಷವಾದ ಕೃತಜ್ಞತೆ ಸಲ್ಲಿಸ್ತೀನಿ. ನಾನು ಒಂದೇ ಕೇಳ್ಕೊಂಡಿದ್ದು, ನಾನು ಸವಾಲು ಹಾಕ್ಬಿಟ್ಟಿದ್ದೀನಿ. ಖಂಡಿತವಾಗಿ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿ ಇದನ್ನು ಮಾಡಬೇಕಂದ್ರೆ ಯಾವ ನಾಯಕರು ಯಥೇಚ್ಛವಾಗಿ ನೀವು ಮಾಡಿದ್ದೀರಿ, ನಿಮ್ಮ ಋಣ ತೀರಿಸ್ಕೊಳ್ತಕ್ಕಂಥ ಸಮಯ ಹತ್ರ ಬರ್ತಾಯಿದೆ. ಇದೇ ಹುಮ್ಮಸ್ಸು, ಇದೇ ಒಗ್ಗಟ್ಟು ನಾವು ಟಿ.ಪಿ. ಜಡ್ಪಲ್ಲಿ ತೋರಿಸ್ತಾ ಸೊ ಮುಂದಿನ ದಿವಸದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಒಂದು ಕ್ಷೇತ್ರವನ್ನು ಕಟ್ಟಿದ್ದೀವಿ. ವಿಶೇಷವಾಗಿ ಅದರಲ್ಲೂ BJP ಲೀಡರ್ಗಳು ಕೂಡ ನಮಗೆ ಸಪೋರ್ಟ್ ಮಾಡಿ ಎಲ್ಲ ಲೀಡರ್ಸ್ ಶ್ರೀಗಳು ಸುಂದರ್ ಇರ್ಬೋದು, ಮಲಗ್ಲು ವಾಸ್ ಇರ್ಬೋದು, ಅಮರ್ ಇರ್ಬೋದು, ಸುರೇಶ್ ಇರ್ಬೋದು, ಇವತ್ತು ನಮ್ಮ ಕೋಳಿ ಇರ್ಬೋದು, ನಮ್ಮ ಸುರೇಂದ್ರಗೌಡ ಇರ್ಬೋದು, ಎಲ್ಲ ಸೇರಿ ನಾವೆಲ್ಲ ಸಮ್ಮಿಲಿತರ ಒಗ್ಗಟ್ಟಾಗಿ ಈ ಕ್ಷೇತ್ರವನ್ನು ನಾವು ಬಲಪಡಿಸ್ಕೊಂಡಿದ್ದೀವಿ. ಇದೇ ರೀತಿ ಕೂಡ ಮುಂದಿನ ದಿವಸದಲ್ಲಿ ಕೂಡ ಒಂದು JDC ಮತ್ತು BJP ಕೂಡ ಒಂದು ಜೊತೆಗೂಡಿ ನಾವು ಮುಂದಿನ ದಿವಸದಲ್ಲಿ ಅಭಿವೃದ್ಧಿ ಪಥಕ್ಕೆ ನಾವು ಹೋಗಬೇಕಂತ ನಿಮ್ಮಲ್ಲಿ ಕೈ ಒಂದು ಕೇಳ್ಕೊತಿದ್ದೀನಿ. ಸೊ ಅದೇ ರೀತಿ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಇದೇ ತಿಂಗಳಲ್ಲಿ ಇಟ್ಕೊಬೇಕಂತ ಅಂದ್ಕೊಂಡಿದ್ದೀವಿ. ಎಲ್ಲ ಲೀಡರ್ ಜೊತೆ ಮಾತಾಡಿ ಕಾರ್ಯಕರ್ತರಿಗೆ ಒಂದು ಊಟ ಹಾಕೋ ಮುಖಾಂತರವಾಗಿ ಈ ಒಂದು ಅಮೃತ ಗಳಿಗೆಯನ್ನು ನಾವಿಲ್ಲಿ ಸಲ್ಲಿಸಬೇಕಾಗಿ ನಾನು ಎಲ್ಲರಲ್ಲೂ ಕೇಳ್ಕೊತಾ ಇದ್ದೀನಿ. ಅದರಲ್ಲೂ ಕೂಡ ವಿಶೇಷವಾಗಿ ನಮ್ಮೆಲ್ಲ ನಾಯಕರ ಒಗ್ಗೂಡು ಈ ಒಂದು ಫಲಿತಾಂಶಕ್ಕೆ ನಮ್ಮ ದಾರಿಯಾಗಿದೆ. ಇವತ್ತು ಇಡೀ ಕರ್ನಾಟಕ ಏನು ಮಾತಾಡ್ತಾ ಇದ್ದಾರೆ, ಇದು ಬಹುಶಃ ಮುಳಬಾಗಿಲು ತಾಲೂಕು ಏನಾದರೂ ಕೈ ಹಿಡಿದಿಲ್ಲ ಅಂತಂದರೆ ಸಂಸ್ಥೆ ಕಷ್ಟ ಆಗ್ತದೆ. ಆ ಒಂದು ಕ್ರೆಡಿಟ್ ಗೋಸ್ಟು ನಮ್ಮೆಲ್ಲ ಕಾರ್ಯಕರ್ತರು ಮತ್ತು ಲೀಡರ್ಸ್ಗೆ ಸಲ್ಲುತ್ತದೆ. ಅವರಿದ್ದರೆ ಮಾತ್ರ ಶಾಸಕರಷ್ಟೇ, ಒಬ್ಬಟ್ಟಿಗೆ ಯಾವತ್ತು ಶಾಸಕ ಏನು ಮಾಡೋಕ್ಕಾಗೋದಿಲ್ಲ. ಸೊ ಅದರಿಂದ ಎಲ್ಲರೂ ಮನೆ ಕೆಲಸ ಬಿಟ್ಟು 15 ದಿವಸ ನಮ್ಮ ಜೊತೆ ಇದ್ದು ನಮ್ಮ ವಿಶೇಷವಾಗಿ ನಮ್ಮ ಹಳೆಯ ಸಂಸದ ಮುನ್ಸಾಬರ್ ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಸೊ ಅದರಿಂದ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲ ಚೆನ್ನಾಗಿ ಮಾಡಿದ್ದೀವಿ. ನಮ್ಮ ಅಧ್ಯಕ್ಷರು, ಕಾರ್ಯದರ್ಶಿಗಳು ಎಲ್ಲ ಸೇರಿ ಈ ಒಂದು ಸಕ್ಸಸ್ಗೆ ದಾರಿಯಾಗಿದ್ದಕ್ಕೆ ತಮ್ಮೆಲ್ಲರಿಗೂ ಶಾಸಕನಾಗಿ ನಿಮಗೆ ಕೃತಜ್ಞತೆ ಬಯಸ್ತೀನಿ.
ಗೆದ್ದಿರ್ತಕ್ಕಂಥ ಶಾಸಕ ಅಲ್ಲ, ಸೋತು ಗೆದ್ದಿರ್ತಕ್ಕಂಥ ಶಾಸಕ. ನಮಗೆ ಸಾಕಷ್ಟು ಉದಾಹರಣೆಗಳು ನಮ್ಮ ಕಣ್ಮುಂದೆ ಕಾಣಿಸ್ತಾ ಇದೆ. ಬಹುಶಃ ನೀವು ಕೋಲಾರ ಜಿಲ್ಲೆಯದು ರಿಸಲ್ಟ್ ನೋಡ್ತಿದ್ದೀರಿ, ನಾನು ಆಂಧ್ರ ಪ್ರದೇಶ ರಿಸಲ್ಟ್ ನೋಡ್ತಿದ್ದೆ. ನನಗೆ ಮಿರಾಕಲ್ ನ್ಯೂಸ್ ಏನಂತಂದರೆ, ಬಹುಶಃ TDP ಅವರು ಲಾಸ್ಟ್ 23 ಸ್ಥಾನ, ಉಳಿದ ಸ್ಥಾನ ನಮ್ಮ YCP. ಇವತ್ತು ಜನ ಹೆಂಗ್ ನಿರ್ಧಾರ ಮಾಡಿದ್ರು ಅಂತಂದ್ರೆ ಅದರಲ್ಲ ಅರ್ಧ ಇವ್ರಿಗೆ ಕೊಟ್ಟರು, ಮಿಕ್ಕಿದ ರಿಸಲ್ಟ್ ಅವ್ರಿಗೆ ಕೊಟ್ಟರು. ಬಟ್ ನಾನು ಹೇಳ್ತೀನಿ, ರಾಜಕಾರಣಿಯಾಗಿ ಒಬ್ಬ ಶಾಸಕನಾಗಿ ಏನು ಹೇಳ್ತಿದ್ದೀನಿ, ನಾವು ಕಾರ್ಯಗತ ಕೆಲಸಗಳನ್ನು ಕಾರ್ಯಕರ್ತರು ತೋರಿಸ್ಬೇಕು, ಮೀಡಿಯಾ ಮುಂದಲ್ಲ. ಕಾರ್ಯಕರ್ತರು ಹೇಳೋದನ್ನು ಮೀಡಿಯಾ ಫೋಕಸ್ ಮಾಡಬೇಕು. ನಾವು ಹೇಳೋದಂದು ಮಾಡೋದಂತಂದರೆ ನಾವು ಒಂದು ತಪ್ಪು ದಾರಿಗೆ ನಾವು ಸಲ್ಲಿಸ್ತೀವಿ. ಬಹುಶಃ ನಾನು ನೋಡಿರ್ತಕ್ಕಂಥ ಒಂದು ಇದರಲ್ಲಿ 2013 ನಾನು ಕುಮಾರಸ್ವಾಮಿ ಅವ್ರ ಜೊತೆ ಒಬ್ಬ ಮಗನಾಗಿದ್ದೀನಿ. ನಾನು ಸಾಕಷ್ಟು ಹೇಳು ನೋಡ್ಕೊಂಡು ಬಂದಿದ್ದೀನಿ. ಬಟ್ ಏನಂತಂದರೆ ಪಬ್ಲಿಕ್ಕಲ್ಲಿ ಸವಾಲುಗಳು ಎಸೆಕ್ಕಿಂತ ಮುಂಚೆ ಕಾರ್ಯಕರ್ತರ ಬಗ್ಗೆ ಯೋಚನೆ ಮಾಡಬೇಕು. ಯಾಕೆಂದರೆ ಡಬ್ಬಿ ಆಗೋದು ನಾವಲ್ಲ ಕಾರ್ಯಕರ್ತರು, ಅನಾಥರಾಗೋದು ನಾವಲ್ಲ ಕಾರ್ಯಕರ್ತರು. ಓಕೆ, ಕೆಲವರು ಆವಳಿ ಕೆಲವು ಚಾವಳಿ ಇರ್ತದೆ, ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ. ಬಟ್ ನನಗೆ ನಂಬಿಕೆ ಇತ್ತು ಎಕ್ಸಾಮ್ ಬರೀತೀನಿ ಅಂತ. ಇವತ್ತು ಘಟಬಂಧನ್ನು ಏನೋ ಒಂದು ಬಲಗೈ ಒಂದು ಕಮ್ಯುನಿಟಿವನ್ನು ಮುಂದೆ ಇಟ್ಕೊಂಡು ಟಿಕೆಟ್ ಕೇಳಿ, ಗೊತ್ತಿತ್ತು ಚಾಮರಾಜನಗರದಲ್ಲಿ ಬಲಗೈ ಕೊಟ್ಟಿದ್ದಾರೆ, ಕಲಬುರಗಿಯಲ್ಲಿ ಬಲಗೈ ಕೊಟ್ಟಿದ್ದಾರೆ, ಇಲ್ಲಿ ಕೊಡೋದಂತ ಗೊತ್ತಿತ್ತು. ಇಲ್ಲಿ ಏನೋ ಒಂದು ಓಲೈಸ್ಕೊಳ್ಳೋಕೆ ಹೋಗಿ ಒಂದು 2 ಗುಂಪುಗಳಾಗಿರುವಲ್ಲಿ ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ. ಎಲ್ಲೂ ಅಷ್ಟೇ KH ಮುನಿಯಪ್ಪನವರು ನಮ್ಮ ಒಂದು ಇದರಲ್ಲಿ ಇಲ್ಲ, ನಾನು ಮಾತಾಡೋದಿಲ್ಲ. ಇವತ್ತು ಆಗಿದ್ರೆ KH ಮುನಿಯಪ್ಪನ ಮಗಳು 34,000 ಓಟ್ ಲೀಡ್ ಕೊಟ್ಟರು. ಇವತ್ತು ಅವರ ಸ್ವಂತ ಸ್ಥಾನ ಸಿದ್ಲಘಟ್ಟ ಇಸ್ ಅ ಲೀಡು. ಯಾಕಂದರೆ 400 ಓಟ್ ಬಂದು ನಮ್ಮ ಲೀಡು ಈಕ್ವಲ್ ತೊಗೊಂಡಿದ್ದಾರೆ. ಅದ್ರ ಬಗ್ಗೆ ನಾನು ಎಲ್ಲೂ ಮಾತಾಡಲ್ಲ. ಸೊ ಒಂದು ಹೇಳ್ತೀನಿ, ಒಂದು ಘಟಬಂಧನ ಕಡೆಯಿಂದ ಅವರ ವೈಖರಿ ಬಗ್ಗೆ ನನಗೆ ಅವಶ್ಯಕತೆ ನನಗಿಲ್ಲ. ಬಟ್ ಒಂದಂತ ಹೇಳ್ತೀನಿ, ನಾವೇನು ಮಾತು ಕೊಟ್ಟಿದ್ವಿ ಇವತ್ತು ಒಂದು ನಾನು ಹೇಳ್ತೀನಿ, ನನ್ನ ಮುಳಬಾಗಲ ಜನ ಈ ಥರ ಕ್ಷೇತ್ರ ಸಿಕ್ಕೋದು ಬಹುಶಃ ನನ್ನ ತಂದೆ ತಾಯಿ ಮಾಡಿರ್ತಕ್ಕಂಥ ಪುಣ್ಯ ಅಂತ ಹೇಳ್ಬೋದು. ಕೊಟ್ಟ ಮಾತಿಗೆ ತಪ್ಪು ಅಂತ ಜನ ಅಲ್ಲ ಮುಳಬಾಗಲ ಜನ. ಇವತ್ತು ಯಾರೇ ಆಗಿರ್ಬೋದು, ಇವತ್ತು ಕೊತ್ತೂರು ಮಂಜೂರಿದ್ದಾಗೂ ಕೊಟ್ಟ ಮಾತನ್ನು ತಪ್ಪಿಸಿಲ್ಲ ಅವರು, ನಾಗೇಶ್ ಇದ್ದಾಗೂ ಕೊಟ್ಟ ಮಾತು ತಪ್ಪಿಸಿಲ್ಲ. ಬಹುಶಃ ಅದೇ ಚಾಳಿ ನನಗೂ ಮುಂದೊಂದಿದೆ. ನಾನೇನಾದರೂ ಇನ್ನೊಂದು ದಿವಸ ಈ ಜನಕ್ಕೆ ಮೋಸ ಮಾಡಿ, ಈ ಕಾರ್ಯಕರ್ತರು ಮೋಸ ಮಾಡಿದ್ದೆ, ನನಗೆ ಕೂಡ ಶಿಕ್ಷೆ ತಪ್ಪಿದ್ದಲ್ಲ. ಮುಂದಿನ ದಿವಸದಲ್ಲಿ ನನಗೆ ಕೂಡ ಶಿಕ್ಷೆ ತಪ್ಪಿದ್ದಲ್ಲ. ನಾವು ಏನು ಹೇಳ್ತೀವೋ ಅದು ನಡ್ಕೋಬೇಕು. ಇವತ್ತು ವಿರೋಧ ಪಕ್ಷದಲ್ಲಿದ್ದೀನಿ, ಇವತ್ತು ಆಡಳಿತ ಪಕ್ಷದಲ್ಲಿಲ್ಲ ನಾನು, ಆದರೂ ಸಾಕಷ್ಟು ಅಭ್ಯರ್ಥಿಗಳು ನಾನು ಫೈಟ್ ಮಾಡ್ತಿದ್ದೀನಿ. ಬಟ್ ಇವತ್ತು ಸೋಮವಾರದಿಂದ ನೋಡ್ತೀರಂತೆ, ಪ್ರತಿ ಶನಿವಾರ ನಾನು ತಾಲೂಕು ಆಫೀಸಲ್ಲಿ ಕೂತ್ಕೊತೀನಿ, ಪ್ರತಿ ಸೋಮವಾರ ಜನಸ್ಪಂದನ ಕಾರ್ಯಕ್ರಮ ಮಾಡ್ತೀನಿ, ಪ್ರತಿ ಗುರುವಾರ ನನ್ನ ಸೆಷನಲ್ಲಿ ಅಲ್ಲೋಗ್ಬೇಕು. ನಾನು ಎಲ್ಲಂದರೆ ಅಶೂರೆನ್ಸ್ ಕಂಪ್ನಿಲಿದ್ದೀನಿ, ಅಲ್ಲೋಗ್ಬೇಕು. ಖಂಡಿತವಾಗ್ಲೂ ಇನ್ನು ಹುಸಿ ಆಗ್ದಂಗೆ, ಅವ್ರ ನಿರೀಕ್ಷೆ ಹುಸಿ ಆಗ್ದಂಗೆ ನಾನು ಕಾಪಾಡ್ಕೊಂಡು ಹೋಗ್ತೀನಿ ಅನ್ನೋ ನಂಬಿಕೆ ನನಗಿದೆ. ಅದ್ರ ಸಾಥು, ಅದ್ರ ಸಹಾಯ ನನ್ನೆಲ್ಲ ಲೀಡರ್ಸು ಕಾರ್ಯಕರ್ತರು ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ಎಸ್, ಎಕ್ಸಾಕ್ಟ್ಲಿ. ಯಾಕಂದರೆ ನಾನು ಏನು ಅಂದ್ಕೊಂಡಿದ್ದೆ ಹೇಳಿ ಉತ್ತರ ಕೊಟ್ಟು, ನಾನು ಏನು ಅಂದ್ಕೊಂಡಿದ್ದೆ, ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಸರ್. ನಾನು ಮೊದಲೇ ಎಕ್ಸ್ಪೆಕ್ಟ್ ಮಾಡಿದ್ದೆ, ನಾನು ನಾಯಕರಿಗೆಲ್ಲ ಹೇಳಿದ್ದೆ ಟೌನಲ್ಲಿ ಎಡವಟ್ಟು ಆಗುತ್ತೆ ಅನ್ನೋದನ್ನು. ನಾನು ಆ ಜಾತಿ ಬಗ್ಗೆ ನಾನು ಮಾತಾಡೋದಿಲ್ಲ, ಒಂದು ಕಮ್ಯುನಿಟಿ ಬಗ್ಗೆ ಮಾತಾಡೋದಿಲ್ಲ. ಮತ್ತೆ ಅವ್ರು ಯಾಮಾರಿದ್ದಾರೆ. ಬಟ್ ಎಲ್ಲರೂ ಖುಷಿಯಲ್ಲಿದ್ದರು, ನಾನು ಬಾಧೆಯಲ್ಲಿದ್ದೆ. ನಾನು ಲೀಸ್ಟ್ ಅಷ್ಟೊತ್ತಿಗೆ ನಾನು 3.25 ಲಕ್ಷಕ್ಕೆ DC ಒಂದು ನನ್ನ ಲೀಸ್ಟ್ ಹಾಕಿದ್ರು, ಬೂತ್ ವೈಸ್ ಲೀಸ್ಟ್ ಹಾಕಿದ್ರು. ಆ ಲೀಸ್ಟ್ ತೆಗೆದು ನೋಡಿದಾಗ ಎಲ್ಲೋ ಒಂದು ಕಡೆ ಇವರು ಅವಶ್ಯಕತೆ ತಕ್ಕಂಗೆ ನಮ್ಮ ಲೀಸ್ಟ್ ಮಾಡ್ಕೊತಾವೆ. ಒಂದು ಕಮ್ಯುನಿಟಿಯವರು ಅವರ ಅವಶ್ಯಕತೆಗೆ ಶಾಸಕರಾಗಲಿ ಪಕ್ಷನಾಗಿ ಯೂಸ್ ಮಾಡ್ಕೊತಾರೆ ಅಂತ ಎಲ್ಲೋ ಒಂದು ಕಡೆ ನೋವಾಯ್ತು ನನಗೆ. ಅದು ಮುಂದಿನ ದಿವಸದಲ್ಲೆಲ್ಲ ಬಿಚ್ಚಿ ಹೇಳ್ತೀನಿ. ನನ್ನ ಕೌನ್ಸಿಲರ್ ಇರೋ ಜಾಗದಲ್ಲಿ ಕೂಡ ನನಗೆ ಆರೋಡ್ ಬಂದಿಲ್ಲ. ಒಬ್ಬ ಶಾಸಕನಾಗಿ ನನ್ನ ಕೌನ್ಸಿಲರ್ ಇರೋ ಜಾಗದಲ್ಲಿ ಕೂಡ ನನಗೆ ಓಟ್ ಬಂದಿಲ್ಲ, ಆರೋಡ್ ಬಂದಿಲ್ಲ. ಆ ಕುಟುಂಬದವ್ರು ಕೂಡ ನನಗೆ ಬಂದಿಲ್ಲ. ಎಲ್ಲೋ ಒಂದು ಕಡೆ ನೋವಾಯ್ತು ನನಗೆ. ಹಾಗೆ ಮುಂದುವರಲಿ, ಅವರೆಲ್ಲ ಅಷ್ಟು ಚೇಂಜಸ್ ಬಂದಾಗ ನಮ್ಮಲ್ಲಿ ಕೂಡ ಚೇಂಜಸ್ ಬರಬೇಕಾಗುತ್ತೆ. ಮುಂದಿನ ಅದು ಕಾದು ನೋಡಬೇಕಾಗುತ್ತೆ, ಎಲ್ಲಿವರೆಗೂ ತಗೊಂಡೋಗುತ್ತೆ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ, ಅದೇ ರೀತಿ ಮುಂದುವರೆದು ಅದಕ್ಕೆ ಮುಂದೆ ನಾನು ಯಾವ ರೀತಿ ಎಚ್ಚೆತ್ಕೊಳ್ಳೋಕ್ಕೆ ಒಬ್ಬ ಶಾಸಕನಾಗಿ ನಾನು ಮುಂದುವರಿತೀನಿ. ಒಂದು ಕಮ್ಯುನಿಟಿನ ಸಮಾನ ದೃಷ್ಟಿಯಲ್ಲಿ ನೋಡಲಿಲ್ಲ ಇಲ್ಲ, ಮತ್ತೆ ಅವ್ರು ಯಾಮಾರಿದ್ದಾರೆ. ನಾನು ಹೇಳಕ್ಕೆ ಹೇಳ್ತೀನಿ, ಅವ್ರು ನೋಡಿಲ್ಲ ಅಂತಲ್ಲ, ಮತ್ತೆ ಅವ್ರು ಯಾಮಾರಿದ್ದಾರೆ ಅಂತ. ಹಿಂಗೆ ಯಾಮಾರಿದ್ದಾರೆ ಅಂತಂದರೆ ಅವ್ರು ಮತ್ತೆ ಮೋಸ ಹೋಗೋರು. ನಾನು ಮೋಸ ಹೋಗಿಲ್ಲ. ಸೋತಿದ್ರೆ ನಾನು ಮೋಸ ಹೋಗ್ತಿದ್ದೆ, ನಾನು ಮೋಸ ಹೋಗಿಲ್ಲ. ಅವ್ರ ತಿಳುವಳಿಕೆ ಮೋಸ ಆಗಿದೆ, ಅವ್ರ ತಿಳುವಳಿಕೆ ಮೋಸ ಆಗಿದೆ. ಅಷ್ಟು ಮುಂದಿನ ದಿವಸ ಎಚ್ಚೆತ್ಕೊಳ್ಳಿ ಅಂತ ನಾನು ಬಯಸ್ತೀನಿ. ಅವ್ರು ಸರ್ಕಾರದಿಂದ ಯಾವ ರೀತಿ ನಿಮ್ಗೆ ಸಹಕಾರ ಸಿಗ್ತಾರೆ ಕೆಲಸ ಮಾಡೋದಕ್ಕೆ? ಯಾರು ನಿಮ್ಗೆ ಹೇಳಿದ್ದು?
ಅದೇ ಈಗ ಕಾರ್ಯಗಳ ಅಭಿವೃದ್ಧಿ ಮಾಡ್ತಾ ಇಲ್ಲ ನಾನು ಬಹುಶಃ ನಿಮ್ಮ ಒಬ್ಬರಿಗೆ ಗೊತ್ತಾಗಬೇಕು. ಯಾಕಂತಂದ್ರೆ ಇದೊಂದು ನಿಮ್ಮ ಒಬ್ಬರಿಗೆ ಗೊತ್ತಾಗಬೇಕು. ಈಗ ಸೋಮವಾರದಿಂದ ಸ್ಟಾರ್ಟ್ ಮಾಡ್ತೀನಿ, ಮುಂದಿನ ಪೂಜೆಗಳು ಒಂದು ಸ್ಟಾರ್ಟ್ ಮಾಡ್ತೀನಿ. ಸೋಮವಾರದಿಂದ 11ವರೆಗೆ ಕಾಂಟ್ರಾಕ್ಟರ್ ಬ್ರೀಚಿಂಗ್ ಕರೆದಿದ್ದೆ, ಅವ್ರ ಪೂಜೆಗೆ ಗೇಟ್ ಕೊಡಕ್ಕೆ ಕರೆದಿದ್ದೆ. 10ನೇ ತಾರೀಕು ಯಾವುದೂ ಕೊಟ್ಟಿರಲಿಲ್ಲ. ಟೌನ್ ಯಾವ ರೀತಿ ಇಂಪ್ರೂವ್ಮೆಂಟ್ ಆಗುತ್ತೆ, ಹಳ್ಳಿ ಕಡೆ ಯಾವ ಇಂಪ್ರೂವ್ಮೆಂಟ್ ಆಗುತ್ತೆ, KYP ಅವರು ಎಷ್ಟು ಕೋಟಿ ಬಂದಿದೆ ಅಂತ ಶೋ ಮಾಡ್ತೀನಿ ನಾನು. ಅದೇ ಟೈಮ್ಗೆ ನೀವು ಯಾರೇ ಏನೇ ಆದರೂ ನನಗೆ ಬರ್ತಕ್ಕಂಥ ಅನುದಾನವನ್ನು ಯಾರ ಕೈಲಿ ಕಿತ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಯಾರಾದರೂ ಮಾಡಿದ್ರೆ ಆಪೋಸಿಟ್ ಅವರೇ ಮಾಡಬೇಕು ಕಿತ್ಕೊಳ್ಳೋಕ್ಕೆ. ನನಗೆ ಬರ್ತಕ್ಕ ಶಾಸಕರಾಗಿ ಬರ್ತಕ್ಕಂಥ ಅನುದಾನವನ್ನು ಕಿತ್ಕೊಳ್ಳೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಬಹುಶಃ ಎಲ್ಲ ಭಾಗಕ್ಕೆ ಏನು ಬರಬೇಕು, ಸರ್ಕಾರಿ ವೇತನ ನನ್ನ ಭಾಗಕ್ಕೂ ನಾನು ಬರಬೇಕು. ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಅದು ನನ್ನ ಜನಕ್ಕೂ ಅರ್ಥ ಆಗಿದೆ. ಪಾಪ ಏನು ಸರ್ಕಾರದ ಮೇಲೆ ಇಲ್ಲಿಗೆ ಏನು ಸಿಕ್ಕಿದ್ರು ಜನಕ್ಕೂ ಅರ್ಥ ಆಗಿದೆ. ಸಾಕಷ್ಟು ವಿಚಾರಗಳಲ್ಲಿ ಏನೇನು ಅನುದಾನ ಬಂದಿದೆ ಅದರನ್ನ ನಾನು ಸಂಸಾರ ನಡೆಸ್ತೀನಿ. ಸರ್ಕಾರ ರಚನೆ